ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ವಿಡಿಯೋ ನೋಡುತ್ತಾ ಇದ್ದಂಥ ಪ್ರತಿಯೊಬ್ಬರಿಗೂ ನಮ್ಮ ಒಡೆಯನು ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಒಬ್ಬ ಸೇವಕರು ಹೇಳಿದಂಥ ಒಂದು ಮಾತು ನನ್ನ ಜ್ಞಾಪಕಕ್ಕೆ ಬಂದಿದೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತೆ ಇಷ್ಟಪಡುತ್ತಾ ಇದ್ದೇನೆ. ನಿಮ್ಮಲ್ಲಿ ಯಾರಿಗಾದರೂ ಆ ಮಾತು ಉಪಯೋಗಕರವಾಗಿರಬಹುದು. ಆ ಸೇವಕರು ಹೇಳಿದಂಥ ಮಾತೇನೆಂದರೆ, ವಿಶ್ವಾಸಿಗಳು ಕೇಳಿಸಿಕೊಳ್ಳುವಂತಹ 3 ತರದ ವಿಭಿನ್ನ ಸ್ವರಗಳು. ಏನ 3 ತರದ ಸ್ವರಗಳು? ಮೊದಲನೇದಾಗಿ ಒಬ್ಬ ವಿಶ್ವಾಸಿ ನಾನು ದೇವರಿಗೋಸ್ಕರ ಜೀವಿಸಬೇಕು, ದೇವರಿಗಾಗಿ ಏನಾದರೂ ಮಾಡಬೇಕು, ದೇವರಲ್ಲಿ ಬಲ ಹೊಂದಬೇಕು ಎಂಬುದಾಗಿ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡುವಾಗ ಕೂಡಲೇ ಒಂದು ಸೈತಾನನ ಸ್ವರ ಕೇಳಿಸುತ್ತದೆ. ಓಹೋ, ನೀನು ಪ್ರಾರ್ಥನೆ ಮಾಡ್ತೀಯಾ? ಹಳೆಯ ಜೀವನೆಲ್ಲ ಮರೆತೋಗ್ಬಿಟ್ಟಿದೆಯಾ? ಎಂಥ ಕೆಟ್ಟ ವ್ಯಕ್ತಿಯಾಗಿದ್ದೆ ನೀನು, ಬೇಡವಾದ ವ್ಯಕ್ತಿಯಾಗಿದ್ದೆ ನೀನು ಅಂತ ನೀನು ಇವಾಗ ಪ್ರಾರ್ಥನೆ ಮಾಡ್ತೀಯಾ? ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾರಾ? ಈ ತರವಾದಂಥ ಸ್ವರ. ಎರಡನೇದಾಗಿ, ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ಆಸೆ ಆಲೋಚನೆ ನಮ್ಮಲ್ಲಿರುವಾಗ ನಮಗೆ ಕೇಳಿಸುವಂಥ ಸ್ವರ ಮನುಷ್ಯರ ಸ್ವರ. ಈ ಮನುಷ್ಯರ ಸ್ವರ ಏನಾಗುತ್ತದೆ? ಪ್ರಸ್ತುತವನ್ನು ನೋಡಿ, ಇಷ್ಟು ಬಲಹೀನನಾದ ನೀನು ದೇವರಿಗೋಸ್ಕರ ಕೆಲಸ ಮಾಡ್ತೀಯಾ? ದೇವರ ಸೇವೆ ಮಾಡ್ತೀಯಾ? ಈ ರೀತಿಯಾಗಿ ನಿರಾಶೆ ಪಡಿಸುವಂತಹ ಸ್ವರವಾಗಿರುತ್ತದೆ. ಆದರೆ ಮೂರನೇದಾಗಿ ಕೇಳಿಸುವಂತಹ ಸ್ವರ ಯಾವುದಂದರೆ ದೇವರ ಸ್ವರ. ದೇವರು ಹೇಳುತ್ತಾರೆ, ಹಳೆಯ ಜೀವಿತ ಎಷ್ಟೇ ಕೆಟ್ಟದಾಗಿರಬಹುದು, ಪ್ರಸ್ತುತ ನೀನೆಷ್ಟೇ ಬಲಹೀನನಾಗಿರಬಹುದು, ಆದರೆ ಭವಿಷ್ಯದಲ್ಲಿ ನಾನು ನಿನ್ನನ್ನು ಬಲಪಡಿಸಿ ಉಪಯೋಗಿಸುತ್ತೇನೆ. ಬೇರೆ ಹೌದಲ್ವಾ? ದೇವರು ಆರಿಸಿಕೊಂಡಂತ ಅನೇಕ ವ್ಯಕ್ತಿಗಳು ಅನೇಕ ವಿಷಯಗಳಲ್ಲಿ ಅವರು ಬಲಹೀನರಾಗಿದ್ದರು. ಆದರೆ ಕೊನೆಯವರೆಗೂ ಅವರ ಹಾಗೆ ಇರಲಿಲ್ಲ. ದೇವರು ಅವರೆಲ್ಲರನ್ನು ಬಲಪಡಿಸಿದ್ದಾರೆ ತನ್ನ ವಾಕ್ಯದ ಮೂಲಕ. ಅನಂತರ ಒಂದು ಬಲವಾಗಿ ಅವರನ್ನು ಉಪಯೋಗಿಸಿದ್ದಾರೆ. ಈ ಕಡೆಯ ಕಾಲದಲ್ಲಿ ನಿನ್ನನ್ನು ಸಹ ದೇವರು ಖಂಡಿತ ಬಲಪಡಿಸುತ್ತಾರೆ. ಆದರೆ ಮಾಡಬೇಕಾಗಿದ್ದೇನು? ದೇವರ ಸ್ವರವನ್ನು ಕೇಳಿಸಿಕೊಂಡು ದೇವರ ಸ್ವರಕ್ಕೆ ಕಿವಿಗೊಡಬೇಕು. ಅನೇಕ ಸಮಯಗಳಲ್ಲಿ ಸೈತಾನನ ಸ್ವರಕ್ಕೂ ಮನುಷ್ಯರ ಸ್ವರಕ್ಕೂ ಕಿವಿಗೊಟ್ಟು ಅನೇಕರು ಕುಗ್ಗಿ ಹೋಗಿರ್ತಾ ಇರ್ತಾರೆ. ಅದಲ್ಲ, ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರಿಂದ ಬಲ ಹೊಂದಿ ದೇವರಿಗೆ ಮಹಿಮಕರವಾಗಿ ಜೀವಿಸಬೇಕು. ಅಂತ ಕೃಪೆಯನ್ನು ದೇವರು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಆಮೇನ್.